ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಮೊದಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ ಈಗ ಸಂಕ್ರಾಂತಿ ಹಬ್ಬ ಹತ್ತಿರ ಬಂದೈತ್ರಿ. ಈ ಸಂಕ್ರಾಂತಿ ಹಬ್ಬ ಹತ್ತಿರ ಬಂದೈತಂದ್ರೆ ನಮ್ಮ ಉತ್ತರ ಕನ್ನಡ ಭಾಗದಾಗ ತುಂಬ ಚೆನ್ನಾಗಿ ಸಡಗರ ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡ್ತಾರೆ. ಅದ್ರ ತಕ್ಕಂತೆ ಅಡುಗೆಗಳು ಮಾಡ್ತಾರೆ. ಅಡುಗೆಯೊಳಗೆ ವಿಶೇಷತೆ ಒಂದು ಪಲ್ಯ ಮಾಡ್ತಾರೆ ಸ್ನೇಹಿತರೆ. ಅದು ಯಾವ ಪಲ್ಯ ಅಂದ್ರೆ ರೀ, ಸಬ್ಬಸಿ ಸೊಪ್ಪಿನ ಹೆಸರು ಕಾಳಿನ ಹಿಂಡಿ ಪಲ್ಯ. ಈ ಸಬ್ಬಸಿ ಸೊಪ್ಪಿನ ಹೆಸರು ಕಾಳಿನ ಹಿಂಡಿ ಪಲ್ಯ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಸ್ನೇಹಿತರೆ. ಜೋಳ ರೊಟ್ಟಿ, ಸಜ್ಜಿ ರೊಟ್ಟಿ ಮತ್ತು ಚಪಾತಿ, ಅನ್ನ ಎಲ್ಲದಕ್ಕೂ ಕಾಂಬಿನೇಷನ್ ಆಕತಿ. ಒಮ್ಮೆ ನೀವು ಮಾಡಿದ್ರಂದ್ರೆ ಮತ್ತೆ ಇಷ್ಟಪಟ್ಟು ಎಲ್ಲರೂ ಕೂಡ ತಿಂತಾರೆ ಸ್ನೇಹಿತರೆ. ಬರ್ರಿ ಸಬ್ಬಸಿ ಸೊಪ್ಪಿನ ಹೆಸರು ಕಾಳು ಹಿಂಡಿ ಪಲ್ಯ ಯಾವ ರೀತಿ ಮಾಡುತ್ತಾ ಬರ್ರಿ ನೋಡೋಣ್ರಿ ಸ್ನೇಹಿತರೆ. ಇವತ್ತಿನ ದಿವಸ ಸ್ನೇಹಿತರೆ ಏನು ಮಾಡೋದಂದ್ರೆ ರೀ, ಉತ್ತರ ಕರ್ನಾಟಕ ವಿಶೇಷ ಅಡುಗೆ ಆದಂಥ ಸಬ್ಬಸಿ ಸೊಪ್ಪಿನ ಹೆಸರು ಕಾಳಿನ ಹಿಂಡಿ ಪಲ್ಯ. ಸಂಕ್ರಾಂತಿಗೆ ಜೋಳ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಸ್ನೇಹಿತರೆ. ಬರ್ರಿ ಇವತ್ತಿನ ದಿವಸ ಸಬ್ಬಸಿಗೆ ಹೆಸರು ಕಾಳಿನ ಹಿಂಡಿ ಪಲ್ಯ ಯಾವ ರೀತಿ ಮಾಡುತ್ತಾ ಈ ವಿಡಿಯೋದಾಗ ವಿಷಯ ಮಾಡೋಣ. ಈಗ ನೋಡ್ರಿ, ಹೆಸರು ಕಾಳಿನ ತೊಳ್ಕೊಂಡು ಸ್ನೇಹಿತರೆ. ಹೆಸರು ಕಾಳು ತೊಳ್ಕೊಂಡು ಇಟ್ಕೊಂಡಿನಿ. ಸಬ್ಬಸಿ ಕೂಡ ಸ್ನೇಹಿತರೆ ತೊಳ್ಕೊಂಡಿನಿ ಸ್ನೇಹಿತರೆ. ಈಗ ಈ ಹೆಸರು ಕಾಳಿನ ಕುಕ್ಕರ್ ಕಚ್ಕೋತೀನಿ ಸ್ನೇಹಿತರೆ. ಈಗ ನೋಡ್ರಿ, ಹೆಸರು ಕಾಳಿನ ತೊಳ್ಕೊಂಡಿನ್ರಲ್ಲ ಅವ್ರನ್ನ ಹಾಕೋತೀನಿ ನೋಡ್ರಿ. ಈಗ ಒಂದು ಗ್ಲಾಸ್ ನೀರು ಹಾಕೋತೀನಿ ರೀ. ಅದಕ್ಕೆ ಮಿನಿಮಮ್ ಒಂದು ಗ್ಲಾಸ್ ಹಾಕೊಳ್ಳೋದ್ರೆ ನೋಡ್ಕೊಂಡು ಇದನ್ನೀಗ ಕುಕ್ಕರ್ ಮುಚ್ಕೊಂಡು ಈಗ 3 ವಿಜಿಲ್ ಹೊಡಿಸ್ತೀನಿ ಸ್ನೇಹಿತರೆ. ಈಗ ಕುಕ್ಕರ್ ಬಿಚ್ಚಿನ್ರಿ. ಈಗ 3 ವಿಜಿಲ್ ಹೊಡಿಸಿನಿ ನೋಡ್ರಿ. ಹೆಸರು ಕಾಳು ಯಾವ ರೀತಿ ಹಣ್ಣಾಗಿತ್ತ ಪೂರ್ತಿ ಕುದ್ದೈತ್ರಿ. ಈಗ ನೆಕ್ಸ್ಟ್ ಏನು ಮಾಡೋದು ನಾನು ನಿಮ್ಗೆ ತೋರಿಸ್ತೇನೆ ರೀ. ಈಗ ಸಬ್ಬಸಿಗೆ ಸೊಪ್ಪಿನ ಹೆಸರು ಕಾಳಿನ ಹಿಂಡಿ ಪಲ್ಯ ನೋಡ್ರಿ, ಒಗ್ಗರಣೆ ಮಾಡ್ಕೊಳ್ಳೋ ಸಂಬಂಧ ಬರ್ಸನ ಮ್ಯಾಗ ಪಾತ್ರೆ ಇಟ್ಕೊಂಡಿನಿ. ಅದ್ರಾಗ ಏನೈತಿ 2 ಸ್ಪೂನ್ ಅಡುಗೆ ಎಣ್ಣೆ ಹಾಕೊಂಡೆ ಸ್ನೇಹಿತರೆ. ಈಗ ಅಡುಗೆ ಎಣ್ಣೆ ಕಾಯಿಲ್ರಿ. 1 ಸ್ಪೂನ್ ಸಾಸಿವೆ ಹಾಕೋತೀನಿ ರೀ. 1 ಸ್ಪೂನ್ ಜೀರಿಗೆ. ಸಾಸಿವೆ ಜೀರಿಗೆ ಚಟಪಟ ಅನ್ಬೇಕ್ರಿ. ಚಟಪಟ ಅಂದ್ರೆ ಎಣ್ಣೆ ಕಾದೈತೆ ಅಂದರ್ಥ. ಬೆಳ್ಳುಳ್ಳಿ ಹಾಕೋತಿ ನೋಡಿ ಸ್ನೇಹಿತರೆ. ಬೆಳ್ಳುಳ್ಳಿ ಗಡ್ಡೆ ಏನೈತಿ ನೋಡ್ರಿ ಸುಲ್ಕೊಂಡಿನಿ, ಅದನ್ನು ಕೂಡ ಹಾಕೊಳಕತ್ತೀನಿ ರೀ. ಜಜ್ಕೊಂಡಿನಿ ಬೆಳ್ಳುಳ್ಳಿ ಕೂಡ. ಚೆನ್ನಾಗಿ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಡ್ರೆ ಅದನ್ನ ಈರುಳ್ಳಿ ಹಾಕೋತೀನಿ ನೋಡಿ ಸ್ನೇಹಿತರೆ. ಒಂದು ಈರುಳ್ಳಿ ತೊಗೊಂಡಿನಿ. ಒಂದು ಈರುಳ್ಳಿ ಏನೈತಿ ಸಣ್ಣಗೆ ಹೊಳ್ಕೊಂಡಿನಿ ಸ್ನೇಹಿತರೆ. ಅದನ್ನ ಚೆನ್ನಾಗಿ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಡು ಸ್ನೇಹಿತರೆ. ಅದನ್ನೀಗ ಹಸಿ ಒಟ್ಟಾಣೆ ಹಾಕೋತೀನಿ ನೋಡ್ರಿ. 1 ಟೊಮೆಟೊ ಉಳ್ಕೊಂಡಿನಿ ಸ್ನೇಹಿತರೆ. ಅದನ್ನು ಕೂಡ ಹಾಕೋತೀನಿ ಈಗ. ಒಂದು ಟೊಮೆಟೊ ಈ ಮತ್ತೆ ಫ್ರೈ ಮಾಡ್ಕೊಂಡ್ರಿ. ಎಲ್ಲ ಸ್ಪೂನ್ದಿಂದ ಏನೈತಿ ಚೆನ್ನಾಗಿ ತಿರುಗಾಡೋರು ಆ ಕಡೆ ಪೂರ್ತಿ ಫ್ರೈ ಮಾಡ್ಕೊಂಡು ಸ್ನೇಹಿತರೆ. ಇದು ಸಬ್ಬಸಿ ಸೊಪ್ಪಿನ ಹೆಸರು ಕಾಳು ಹಿಂಡಿ ಪಲ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆ ಸ್ನೇಹಿತರೆ. ಇದು ಉತ್ತರ ಕರ್ನಾಟಕ ಭಾಗದಾಗ ಏನೈತಿ ಜೋಳ ರೊಟ್ಟಿ ಜೊತೆ ಕಾಯಮ ಫಿಕ್ಸ್ ಆಗಿ ಅಂತ ಮಾಡೇ ಮಾಡ್ತಾರೆ. ಇದನ್ನು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ರೈತರು ಏನೈತಿರಲ್ಲ, ಮುಂಜಾನೆ ಹೊಲಕ್ಕೆ ಹೋಗೋ ಮುಂದೆ ತೋಟಕ್ಕೆ ಹೋಗೋ ಮುಂದೆ ಏನೈತಿರಲ್ಲ, ಜೋಳ ರೊಟ್ಟಿ ಮತ್ತು ಹಿಂಗೆ ಸಬ್ಬಸಿಗೆ ಹಿಂಡಿ ಪಲ್ಯ ಏನೈತಿ, ಸಬ್ಬಸಿ ಹೆಸರು ಕಾಳು ಹಿಂಡಿ ಪಲ್ಯ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗ್ತಾರೆ ಸ್ನೇಹಿತರೆ. ಮಧ್ಯಾಹ್ನ ಏನೈತಿ ಹೊಲದಾಗ ದಗದ ಮಾಡಿ ಕೆಲಸ ಮಾಡಿ ಮಧ್ಯಾಹ್ನದಾಗ ಬುತ್ತಿ ಬೀಚ್ ತಿನ್ನಾಕತ್ರ ಹೇಳ್ತೀನಿ ನಾನು ನಿಮ್ಗೆ ಏನು ಟೇಸ್ಟ್ ಅಂತೀರಿ. ಭಾರಿ ಟೇಸ್ಟ್. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ನೇಹಿತರೆ. ಮತ್ತು ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಬಂದಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಶೇರ್ ಮಾಡಿರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ನಮ್ಮ ಚಾನಲ್ನಲ್ಲಿ ಉತ್ತರ ಕರ್ನಾಟಕದ ವಿಶೇಷ ಅಡುಗೆ ವಿಡಿಯೋಗಳು ಬರ್ತಿರ್ತಾವೆ, ರೆಸಿಪಿ ವಿಡಿಯೋಗಳು. ಈಗ ಸಬ್ಬಸಿ ಸೊಪ್ಪು ನೋಡ್ರಿ ಹಾಕೋತೀನಿ. ಈಗ ರೆಸಿಪಿ ವಿಡಿಯೋಗಳು ಬರ್ತಿರ್ತಾವೆ ಮತ್ತು ಟ್ರಾವೆಲ್ ವಿಡಿಯೋ ಬರ್ತಿರ್ತಾವೆ ಸ್ನೇಹಿತರೆ. ದೇವಸ್ಥಾನದಾಗಲಿ ಇತರ ವಿಡಿಯೋಗಳು ಬರ್ತಿರ್ತಾವೆ. ಪ್ರತಿಯೊಂದು ವಿಡಿಯೋಗಳು ನೋಡಿ ವೀಕ್ಷಣೆ ಮಾಡಿ ಸಪೋರ್ಟ್ ಮಾಡಿರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳು. ಮತ್ತು ನಿಮಗೆ ಯಾವ ರೀತಿ ವಿಡಿಯೋ ಇಷ್ಟ ಆಗತ್ತೆ ಹೇಳ್ರಿ, ಆ ರೀತಿ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ನಾವು. ಈಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ. ಅದು ಸಬ್ಬಸಿ ಸೊಪ್ಪು ಏನೈತಿ ಒಣ ಇದ್ದಿದ್ದು ಹಸಿ ಇದ್ದಿದ್ದು ಹೋಗ್ಬೇಕ್ರಿ. ಪೂರ್ತಿ ಇದನ್ನ ಆಗ್ಬೇಕು, ಫ್ರೈ ಆಗ್ಬೇಕ್ರಿ ಚೆನ್ನಾಗಿ. ಅಲ್ಲಿವರೆಗೂ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಸ್ನೇಹಿತರೆ. ಅದನ್ನು ಆ ಕಡೆ ತಿರುಗಾಡನ್ರಿ ಅದನ್ನು. ಮತ್ತು ನಮ್ಮ ಚಾನಲ್ ನೋಡ್ರಿ, ಸಬ್ಬಸಿ ಸೊಪ್ಪಿನ ಪಲ್ಯ ಐತ್ರಿ ಮತ್ತು ಸಬ್ಬಸಿ ಸೊಪ್ಪಿನ ಪರೋಟ ಐತ್ರಿ ಮತ್ತು ಹಲವಾರು ರೀತಿಯ ಪರೋಟಗಳು ವಿಡಿಯೋಗಳದಾವು. ಮತ್ತು ಸಂಕ್ರಮಣ ವಿಶೇಷವಾಗಿ ಸ್ನೇಹಿತರೆ ಜುನ್ಕುದೊಡಿ, ನಮ್ಮ ಉತ್ತರ ಕರ್ನಾಟಕದ ವಿಶೇಷ ರೆಸಿಪಿ ಆದಂಥ ಜುನ್ಕುದೊಡಿ ವಿಡಿಯೋ ಕೂಡ ಐತ್ರಿ. ಮತ್ತು ಜುನ್ಕ ಯಾವ ರೀತಿ ಮಾಡೋದು ಅದನ್ನು ಕೂಡ ವಿಡಿಯೋ ಐತ್ರಿ. ಜೋಳ ರೊಟ್ಟಿ ಮುಟ್ಟಿಗಿರಿ, ಜೋಳ ರೊಟ್ಟಿ ಯಾವ ರೀತಿ ಮಾಡಬೇಕು, ಎಲ್ಲ ರೀತಿಯ ನಿಮಗೆ ಬೇಕಾದಂಥ ಉತ್ತರ ಕರ್ನಾಟಕದ ವಿಶೇಷ ಸುಪ್ರಸಿದ್ಧ ಆದಂಥ ಅಡುಗೆ ರೆಸಿಪಿಗಳು ನಮ್ಮ ಚಾನಲ್ ಇರ್ತಾವೆ ಸ್ನೇಹಿತರೆ. ಇದು ಉತ್ತರ ಕರ್ನಾಟಕದ ಚಾನಲ್ ಸ್ನೇಹಿತರೆ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ. ಹಿಂಗೆ ಹಾಕೊಳ್ಳೋಣ ಸ್ನೇಹಿತರೆ. ಹಿಂಗೆ ಹಾಕೋದ್ರಿಂದ ಯಾವುದೇ ಅಡುಗೆಗೆ ಏನಂತಿರಲ್ಲ, ಹಿಂಗೆ ಹಾಕೋದ್ರಿಂದ ಜೀರ್ಣ ಕ್ರಿಯಾಕತಿ, ಪಚನ ಕ್ರಿಯಾಕತಿ, ಅದ್ರ ಸಂಬಂಧ ಹಿಂಗೆ ಹಾಕೋದ್ರಿ. ಈಗ ನೋಡ್ರಿ
1 ಚಿಟಿಕಷ್ಟ ಅರಿಶಿನ ಪುಡಿ ಹಾಕೊಂಡಿನಿ. ಅರಿಶಿನ ಪುಡಿ ಕೂಡ ಉಪಯೋಗಿಸ್ಬೇಕು. ಅಡುಗೆ ಒಳಗೆ ಪ್ರತಿಯೊಂದು ಅಡುಗೆ ಒಳಗೆ ಅರಿಶಿನ ಪುಡಿ ಉಪಯೋಗಿಸ್ಬೇಕು ಸ್ನೇಹಿತರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೆ ನೋಡ್ರಿ. ನೋಡ್ರಿ ಹಸಿ ಮೆಣಸಿನಕಾಯಿ ಏನೈತಿ ಪೂರ್ತಿ ಮಿಕ್ಸರ್ ಹಚ್ಕೊಂಡ್ಬಂದಿನಿ, ಪೇಸ್ಟ್ ಮಾಡ್ಕೊಂಡ್ಬಂದಿನಿ ಸ್ನೇಹಿತರೆ. ಅದನ್ನು ಕೂಡ ಹಾಕೋತೀನಿ ನಾವೀಗ. ಈಗ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಅದನ್ನ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ. ಇದು ಎಣ್ಣೆ ಒಳಗೆ ಎಷ್ಟು ಚಂದ ಫ್ರೈ ಮಾಡ್ಕೊತೀವಿ ಅಷ್ಟು ಚಂದ ಸಬ್ಬಸಿ ಸೊಪ್ಪಿನ ಹೆಸರು ಕಾಳಿನ ಪಲ್ಯ ಮಸ್ತ್ ಸೂಪರ್ ಆಕತ್ರಿ. ಬಾಯಾಗ ಟೇಸ್ಟಿ ಆಕತ್ರಿ ಸ್ನೇಹಿತರೆ. ಈಗ ಕುಕ್ಕರ್ ಕಚ್ಕೊಂಡ್ರಿ ಹೆಸರು ಕಾಳ ಅದನ್ನ ಹಾಕೊಂಡ್ರಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ. ಅದು ಪೂರಾ ಮಿಕ್ಸ್ ಆಗ್ಬೇಕ್ರಿ. ಚೆನ್ನಾಗಿ ಕುದೀನ್ರಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದನ್ನ ಈಗ ನಮ್ಮ ಆಹಾರ ಪದ್ಧತಿ ಒಳಗೆ ಸ್ನೇಹಿತರೆ ಆದಷ್ಟತಿ ಈಗ ಕಾಳು ಕಡಿಗಳು ಉಪಯೋಗಿಸಬೇಕು. ಹೆಸರು ಕಾಳದು ಆರೋಗ್ಯಕ್ಕೆ ತುಂಬಾ ಒಳ್ಳೆ ಸ್ನೇಹಿತರೆ. ಮತ್ತ ತರಕಾರಿಗಳು ಉಪಯೋಗಿಸ್ಬೇಕು ಸ್ನೇಹಿತರೆ. ದ್ವಿದಳ ಧಾನ್ಯಗಳನ್ನ ಬರ್ತಾವ ಎಲ್ಲಾನು ಉಪಯೋಗಿಸ್ಬೇಕು. ಈಗ ನೋಡ್ರಿ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಸ್ನೇಹಿತರೆ. ಈಗ ನಾವು ಎಷ್ಟ ನಮ್ಮ ಆರೋಗ್ಯದಾಗ ನಮ್ಮ ಜೀವನದಾಗ ದ್ವಿದಳ ಧಾನ್ಯಗಳು ಕಾಳು ಕಡಿಗಳನ್ನು ಉಪಯೋಗಿಸ್ತೀವಿ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರ್ತೈತಿ. ಆದಷ್ಟು ತರಕಾರಿಗಳು ಯೂಸ್ ಮಾಡ್ರಿ. ಈಗ ನೋಡ್ರಿ ಮಿಕ್ಸರ್ ಕಚ್ಕೊಂಡಿದ್ದಂತ ಇದನ್ನ ಇರ್ತಾರಲ್ಲ ಬಾಂಡ್ಲಿ ಅದು ನೀರು ಹಾಕೊಂಡಿಲ್ಲ ಅದನ್ನೀಗ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ನೇಹಿತರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕುದಿಯಾಕ್ ಬಿಡೋಣ್ರಿ. ಫ್ರೈ ಮಾಡ್ಕೊಳ್ಳೋದನ್ನೀಗ ಸ್ನೇಹಿತರೆ. ಇದು ಸಬ್ಬಸಿ ಸೊಪ್ಪಿನ ಹೆಸರು ಕಾಳಿನ ಹಿಂಡಿ ಪಲ್ಯ ಏನಿರ್ತಿರಲ್ಲ, ಈಗ ನಾವು ಹೆಸರು ಕಾಳು ಹಾಕೊಂಡಿವ್ರಿ. ನೀವು ಅದೇ ರೀತಿ ಇರ್ತೀರ ಬೇಳೆ ಪದಾರ್ಥಗಳು ಹಾಕೋಬಹುದು. ಬೇರೆ ಕಾಳುಗಳನ್ನ ಹಾಕೊಂಡು ಕೂಡ ಮಾಡ್ಕೋಬಹುದು ಸ್ನೇಹಿತರೆ. ಹಿಂಡಿ ಪಲ್ಯ ಸೂಪರ್ ಆಗಿರ್ತಿ ನೋಡ್ರಿ. ಕುದಿಯಾಕತ್ತೈತಿ ಈಗ ಸೂಪರ್ ನೈಸ್ ಕುದಿಯಾಕತ್ತೈತಿ. ಈಗ ಆಲ್ಮೋಸ್ಟ್ ಆಗಿ ಹೆಸರು ಕಾಳಿನ ಸಬ್ಬಸಿ ಸೊಪ್ಪಿನ ಹೆಸರು ಕಾಳಿನ ಹಿಂಡಿ ಪಲ್ಯ ಉತ್ತರ ಕರ್ನಾಟಕದ ಪ್ರಸಿದ್ಧವಾದಂಥ ಪಲ್ಯ ತಯಾರಾಗಿತ್ರಿ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ರೀ. ಸಂಕ್ರಾಂತಿಯ ವಿಶೇಷವಾಗಿ ಸಜ್ಜಿ ರೊಟ್ಟಿ ನೋಡ್ರಿ. ಸಜ್ಜಿ ರೊಟ್ಟಿ ಜೊತೆ ಸಬ್ಬಸಿ ಸೊಪ್ಪಿನ ಹೆಸರು ಕಾಳಿನ ಪಲ್ಯ, ಸಬ್ಬಸಿ ಸೊಪ್ಪಿನ ಹೆಸರು ಕಾಳಿನ ಹಿಂಡಿ ಪಲ್ಯ ತಯಾರಾಗಿ ಸ್ನೇಹಿತರೆ. ಇದು ಸಜ್ಜಿ ರೊಟ್ಟಿ ಜೊತೆ ಆಗಲಿ ಮತ್ತು ದಿನನಿತ್ಯ ಜೋಳ ರೊಟ್ಟಿ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಅನ್ನದ ಜೊತೆ ಆಗಲಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಸ್ನೇಹಿತರೆ. ಎಲ್ಲರೂ ಇಷ್ಟಪಡುವಂಥ ಸೂಪರ್ ಹಿಂಡಿ ಪಲ್ಯ ಸ್ನೇಹಿತರೆ ಇದು. ಈಗ ನೋಡ್ರಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳಕತ್ತೀನಿ ನಾನೀಗ. ಸಬ್ಬಸಿ ಸೊಪ್ಪಿನ ಹೆಸರು ಕಾಳಿನ ಹಿಂಡಿ ಪಲ್ಯ ನೀವು ಕೂಡ ಇದೇ ರೀತಿ ಮಾಡ್ಕೊರಿ. ಮತ್ತು ಅದಲ್ಲದೆ ನೀವು ಬೇರೆ ಪದಾರ್ಥ ಉಪಯೋಗಿಸ್ಬೋದು. ಮತ್ತು ಬೇರೆ ಕಾಳುಗಳು ಹಾಕೊಂಡು ಕೂಡ ಹಿಂಡಿ ಪಲ್ಯ ಮಾಡ್ಕೋಬೋದು. ಈಗ ಸಂಪೂರ್ಣವಾಗಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ಸ್ನೇಹಿತರೆ. ಉತ್ತರ ಕರ್ನಾಟಕದ ಸಬ್ಬಸಿ ಸೊಪ್ಪಿನ ಹೆಸರು ಕಾಳಿನ ಹಿಂಡಿ ಪಲ್ಯ ತಯಾರಾಗೈತಿ. ನೀವು ಈ ವಿಡಿಯೋ ಪೂರ್ತಿ ನೋಡಿದ್ರೆ ಒಂದು ಲೈಕ್ ಕೊಡ್ರಿ, ಒಂದು ಕಮೆಂಟ್ ಮಾಡ್ರಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ನೀವು ಕೂಡ ಇದೇ ರೀತಿ ಮಾಡಿ ಹೆಂಗಿತ್ತ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಾ ಮತ್ತೆ ಬರ್ತೀನಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.